ಇಪಿಎಫ್ಒ ಸೊಸೈಟಿಯಲ್ಲಿ ನಡೆದಂತ ಭ್ರಷ್ಟಾಚಾರದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿತು. ಈಗ ಅದೇ ವಿಚಾರಕ್ಕೆ ಸಂಬಂಧಿಸಿದಂತ ಮತ್ತಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ತಿಂಗಳಿಗೆ 21,000 ರೂಪಾಯಿ ಸಂಬಳ ಇತ್ತು ಆತನಿಗೆ. ಆತ ಕಟ್ಟಿದ್ದು ಮಾತ್ರ ಕೋಟಿ ಬೆಲೆ ಬಾಳುವಂತ ಮನೆ. ಕಂಡವರ ದುಡ್ಡನ್ನ ನುಂಗಿ ಅರಮನೆ ಕಟ್ಟಿದ್ದ ವಂಚಕ. ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿಯ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕೌಂಟೆಂಟ್ ಆಗಿ ದುಡಿತಾ ಇದ್ದ ಈ ಸೊಸೈಟಿಯಲ್ಲಿ ಜಗದೀಶ್. ಸಂಬಳ ಇದ್ದಿದ್ದು 21,000. ಆದರೆ 300ಕ್ಕೂ ಹೆಚ್ಚು ಹೂಡಿಕೆದಾರರ ಹಣ ಪಡೆದು ಆ ಹಣದಲ್ಲಿ ತನ್ನ ವೈಯಕ್ತಿಕ ವ್ಯವಹಾರವನ್ನು ಮಾಡಿದ್ದಾನೆ. ಮಲ್ಲೇಶ್ವರದ ಡಿಸಿಸಿ ಬ್ಯಾಂಕ್ನಲ್ಲಿ ಸೊಸೈಟಿಗೆ ಸೇರಿದಂತ ಅಕೌಂಟ್ ಇದೆ. ಆ ಅಕೌಂಟ್ ಅಲ್ಲಿ 70 ಕೋಟಿ ದುಡ್ಡಿರಬೇಕಿತ್ತು. ಇರೋದು ಕೇವಲ 3.5 ಕೋಟಿ ಮಾತ್ರ. ಉಳಿದ ದುಡ್ಡು ದುರ್ಬಳಕೆಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಳೆದ 10 ವರ್ಷಗಳಿಂದ ಕಂಡವರ ದುಡ್ಡಲ್ಲಿ ಇವರು ಜಾತ್ರೆ ಮಾಡಿದ್ದಾರೆ ಆರೋಪಿಗಳು. ಒಟ್ಟು 4 ಜಾಗಗಳಲ್ಲಿ ದಾಳಿ ಮಾಡಿದ್ದಾರೆ ಪೊಲೀಸರು. ದಾಳಿಯ ಸಂದರ್ಭ ಅರ್ಧ ಕೆಜಿ ಚಿನ್ನ, 8 ಲಕ್ಸುರಿ ಕಾರು, ಮನೆ, ಬೃಹತ್ತಾದ ಮನೆ, ಬೈಕ್ಗಳು ಇದೆಲ್ಲ ಪತ್ತೆಯಾಗಿದೆ. ಆರೋಪಿ ಜಗದೀಶ್ನ ಮನೆಯನ್ನ ನೋಡ್ತಾ ಇದ್ದೀರಿ ನೀವು. ದೊಡ್ಡ ಮನೆ, ಅರಮನೆ ಅಂತ ಮನೆಯನ್ನ ಕಟ್ಕೊಂಡಿದ್ದಾನೆ. ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ. 21,000 ರೂಪಾಯಿ ಸಂಬಳ ಇತ್ತು. 21,000 ಸಂಬಳ ಇದ್ದವರು, ಅಕೌಂಟೆಂಟ್ ಆಗಿದ್ದವರು ಮನೆ ಕಟ್ಟಬಾರದು ಅಂತಲ್ಲ, ಬಟ್ ಕಂಡವರ ದುಡ್ಡಲ್ಲಿ ಮನೆ ಕಟ್ಟಿದ್ದಾನೆ ಅನ್ನೋ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. 300 ಜನರ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 70 ಕೋಟಿ ದುಡ್ಡಿರಬೇಕಿತ್ತು ಅಕೌಂಟ್ ಅಲ್ಲಿ. ಸದ್ಯ ಇರೋ ದುಡ್ಡು 3.5 ಕೋಟಿಯಷ್ಟು ಮಾತ್ರ. ಉಳಿದ ದುಡ್ಡನ್ನ ಇವರೆಲ್ಲ ನುಂಗಿ ನೀರು ಕುಡಿದಿದ್ದಾರೆ. ಹೆಂಗೆ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಅನ್ನೋದಕ್ಕೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮನೆ ನೋಡಿದ್ರೆ ಅರಮನೆ ರೀತಿ ಇದೆ, ಐಷಾರಾಮಿ ಕಾರುಗಳಿದಾವೆ, ಓಡಾಡೋದಕ್ಕೆ ಹಲವು ಬೈಕ್ಗಳಿದಾವೆ, ಚಿನ್ನ ಇದೆ, ಕೆಜಿ ಗಟ್ಟಲೆ ಚಿನ್ನ ಇದೆ. ಕಂಡವರ ದುಡ್ಡನ್ನ, ಕಂಡವರ ಉಳಿತಾಯದ ದುಡ್ಡನ್ನ, ಪಾಪ ಕೊನೆಗಾಲದಲ್ಲಿ ನಮಗೆ ಅದರಿಂದ ಅನುಕೂಲ ಆಗತ್ತೆ ಅಂತ ಭಾವಿಸಿ ಠೇವಣಿ ಇಟ್ಟಂತ ದುಡ್ಡನ್ನ ಇವರು ತಮಗೆ ಬೇಕಾದ ರೀತಿಯಲ್ಲಿ ಖರ್ಚು ಮಾಡಿದ್ದಾರೆ. ಇನ್ನು ಸಿಇಒ ಗೋಪಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ. ರಾಜರಾಜೇಶ್ವರಿ ನಗರದಲ್ಲಿ 60-80 ಸೈಟ್ ಅಲ್ಲಿ 4 ಅಂತಸ್ತಿನ ಮನೆ ಕಟ್ಟಿದ್ದ. ಆತನ ಫೋಟೋ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಈತ ಸಿಇಒ. ಸೊಸೈಟಿಗೆ ಬಂದ ಹಣ ಕಳೆದ 10 ವರ್ಷದಿಂದ ತನ್ನ ಸ್ವಂತಕ್ಕೆ ಬಳಸಿಕೊಳ್ತಾ ಇದ್ದ. ಸಿಇಒ ಕತೆ ಹಿಂಗಾದ್ರೆ ಅಕೌಂಟೆಂಟ್ ಕತೆ ಇನ್ನೊಂದು. ಗೋಪಿಯನ್ನು ಮತ್ತೊಬ್ಬ ಆರೋಪಿ 4-5 ಕೋಟಿ ವೆಚ್ಚದಲ್ಲಿ ಆಸ್ತಿ ಖರೀದಿ ಮಾಡಿರೋದು ಗೊತ್ತಾಗಿದೆ ತನಿಖೆಯ ಸಂದರ್ಭದಲ್ಲಿ. ದಾಖಲೆ ಪತ್ರಗಳು ಲಭ್ಯ ಆಗಿದೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ. ಸದ್ಯ ವಶಕ್ಕೆ ಪಡೆದಂತ ದಾಖಲೆಗಳನ್ನ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಿಇಒದ್ದು ಒಂದು ಕತೆ ಆದ್ರೆ ಅಕೌಂಟೆಂಟ್ ಜಗದೀಶ್ ಮತ್ತೊಂದು ಕತೆ. ಸಿಇಒಗಿಂತ ಜಾಸ್ತಿ ಆಸ್ತಿ ಸಂಪಾದಿಸಿದ್ದಾನೆ ಆತ. ಈಗಾಗಲೇ ಹೇಳಿದೆ ನಾನು, 21,000 ಚಿಲ್ಲರೆ ಸಂಬಳ ಇತ್ತು. ಕೋಟಿ ಮೌಲ್ಯದ ಮನೆ ಇದೆ. ಸೈಟ್ ತಗೊಂಡು ಮನೆ ಕಟ್ಟಿದ್ದಾನೆ ಬೆಂಗಳೂರಲ್ಲಿ. ಅರ್ಧ ಕೆಜಿ ಚಿನ್ನ, 16 ಕೋಟಿ ಮೌಲ್ಯದ ಆಸ್ತಿ, ಇದೆಲ್ಲವೂ ಕೂಡ ರೇಡ್ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.